ಕಲಬುರಗಿಯ ಶ್ರೀ ಹಿಂಗುಲಾಂಬಿಕ ಶಿಕ್ಷಣ ಸಂಸ್ಥೆಯ ಶ್ರೀ ಹಿಂಗುಲಾಂಬಿಕ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ 7 ದಿನಗಳ ಕಾಲ ನಡೆಯುವಂತಿರುವಂತಹ ಈ ಸಮಾರಂಭದಲ್ಲಿ ಈಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರಥಮ ಪ್ರಜೆ ಶ್ರೀ ಕುಪೇಂದ್ರ ಬರಗಾಲಿ ಅವರು, ಆಮೇಲೆ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಆತ್ಮಾನಂದ ಶಿವಕೇರಿ ಅವರು ಮತ್ತು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮ ಹಿತನುಡಿಯನ್ನು ಹೇಳಿರುವಂತಹ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರು, ಆತ್ಮೀಯ ಮಿತ್ರರು, ಜೇವರ್ಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಕ್ರಿಯಾಶೀಲರು ಆದಂತಹ ಪ್ರೊಫೆಸರ್ ಎಚ್.ಬಿ. ಪಾಟೀಲ್ ಅವರೇ, ನಮ್ಮ ಕಲಬುರಗಿಯ ಉತ್ತರ ವಲಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು, ನಿವೃತ್ತ ಕೃಷಿ ಅಧಿಕಾರಿಗಳಾದಂತಹ ಶ್ರೀ ಶಿವಯೋಗಪ್ಪ ಬಿರಾದರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುರೇಶ್ ಡಿ ಬುಲ್ಬುಲೆ ಅವರೇ, ಆಮೇಲೆ NSS ಅಧಿಕಾರಿಗಳಾದಂತಹ ವಸಂತ ಸಿ ರಾಠೋಡ್ ಅವರೇ ಮತ್ತು ನಿಮ್ಮ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರು ಆದಂತಹ ಶ್ರೀಮತಿ ಡಾಕ್ಟರ್ ಗೀತಾ ಪಿ ಮೋರೆ ಅವರೇ, ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಅರುಣಾ ಗಡಾಳೆ ಅವರೇ, ಎಲ್ಲ ಶಿಕ್ಷಕ ಉಪನ್ಯಾಸಕ ಬಳಗವೇ, ಶಿಬಿರಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಬೇರೊಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಎಚ್.ಬಿ. ಪಾಟೀಲ್ ನಾವು ಹೋಗಬೇಕಾಗಿದೆ. ನಮ್ಮ ಚುನಾಯಿತ ಪ್ರತಿನಿಧಿ ಅವರು ನಿರ್ಗಮಿಸಿದರು, ಅವರು ಕಾರ್ಯಕ್ರಮ ಅವ್ರಿಗಿಂತ ಮುಂಚೆ ನಾವು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ಎಚ್.ಬಿ. ಪಾಟೀಲ್ ನಮಗೆ ಆದ್ಯತೆ ಚುನಾಯಿತ ಪ್ರತಿನಿಧಿಗಳಿಗೆ ಕೊಡಬೇಕಾಗಿತ್ತು, ಕೊಟ್ಟೇವೆ. ಇರಲಿ, ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವುದಲ್ಲ, ನನಗಂತೂ ಬಹಳ ಖುಷಿ. ಯಾಕೆ ಖುಷಿ ಅಂತಂದ್ರೆ NSS ಶಿಬಿರಗಳು ನಮಗೆ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ. ಸ್ಟೇಜ್ ಕರೇಜ್, ಗಾಯನ ಮತ್ತು ಭಾಷಣ ಕಲೆ, ಈ 7 ದಿನಗಳಲ್ಲಿ ನೀವೇನು ಕಲಿತಿರಲ್ಲ, ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ, ಮತ್ತೆ ಮುಂದೆ ಭವಿಷ್ಯತ್ತಿನ ಮಕ್ಕಳಿಗೆ, ನಿಮ್ಮ ಕೈಯೊಳಗೆ ಕಲಿಯುವಂತ ಮಕ್ಕಳಿಗೆ ಸ್ಫೂರ್ತಿ ಕೊಡಕ್ಕೆ ಸಾಧ್ಯ ಆಗ್ತದ. ಇವೆಲ್ಲ ನಿಮಗೆ ಅನುಭವದ ಗುತ್ತಿಗಳು. 7 ದಿನ 1 ಗಂಟೆ ಅಥವಾ 1 ನಿಮಿಷನೂ ವೇಸ್ಟ್ ಮಾಡದೆ ಇದರೊಳಗೆ ಹೆಚ್ಚೆಚ್ಚು ಕ್ರಿಯಾಶೀಲರಾದ್ರೆ ಖಂಡಿತ ನೀವು ಒಬ್ಬ ಸಮಾಜದ ಉನ್ನತ ವ್ಯಕ್ತಿಗಳಾಗ್ತೀರಿ, ರಾಷ್ಟ್ರ ಕಟ್ಟುವ ವ್ಯಕ್ತಿಗಳಾಗ್ತೀರಿ ಮತ್ತು ಸಾಧಕರ ಸಾಲಿನಲ್ಲಿ ನೀವು ಸೇರ್ತೀರಿ ಅಂತ ನನಗೆ ಭರವಸೆ ಇದೆ. ನಿಮಗೆ ನಿಮ್ಮ ಚಿತ್ತ ಇರಬೇಕು, ನಿಮ್ಮದು ಧ್ಯಾನ ಇರಬೇಕು. ಆಮೇಲೆ ಯಾರು ಕಾನ್ಸಂಟ್ರೇಟ್ ಇರ್ತದೆ, ಯಾರು ಈ ಅಧ್ಯಯನದಲ್ಲಿ ಶಿಕ್ಷಣ ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿ ನಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದೇ ವಿಶ್ವದ ಜಗತ್ತಿನ ನಾವು ಮಹಾಜ್ಞಾನಿ ಅನಿಸ್ಕೊಂಡ್ರು ಸಂವಿಧಾನ ಬರೆದು. ನೀವು ಸಹಿತ ಮಹಾಜ್ಞಾನಿಗಳ ಸಾಲಿನಲ್ಲಿ ಸೇರ್ಬೇಕು. ಬಹಳ ಅದ್ಭುತವಾದಂತ ಸಾಧಕರು ನೀವು ಆಗಬೇಕಂತಂದ್ರೆ ಕಷ್ಟ ಪಡಬೇಕು. ನಿಮ್ಮ ತಂದೆ ತಾಯಿ ಹಿನ್ನೆಲೆ ನನಗೆ ಗೊತ್ತಿಲ್ಲ, ನಿಮಗೇ ಗೊತ್ತು. ನೀವೆಂಥ ಪರಿಸ್ಥಿತಿಯಲ್ಲಿ ಬಂದಿರಂಬುದು ನಿಮಗೇ ಗೊತ್ತು. ಎಲ್ಲವೂ ಇದ್ದವರು ಇರಬಹುದು, ಆದರೆ ನೀವು ಭವಿಷ್ಯತ್ತಿನ ಶಿಕ್ಷಕರು, ಶಿಕ್ಷಕಿಯರು, ಈ ರಾಷ್ಟ್ರದ ಶಿಲ್ಪಿಗಳಾಗುವಂತವರು, ಈ ರಾಷ್ಟ್ರದ ಶಿಲ್ಪಿಗಳಾಗುವಂತವರಿಗೆ ಮೊದಲ ತರಬೇತಿ NSS ನಲ್ಲಿ ಪ್ರಬುದ್ಧರನ್ನಾಗಿ ಮಾಡುವಂಥದ್ದು, ವೈಚಾರಿಕ ಚಿಂತಕರನ್ನಾಗಿ ಮಾಡುವಂಥದ್ದು, ಎಲ್ಲ ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸಿಕೊಂಡು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತ ಪರಿಪಕ್ವವಾದಂತ ವ್ಯಕ್ತಿತ್ವ ಈ NSS ಘಟಕದಲ್ಲಿ, NSS ಶಿಬಿರದಲ್ಲಿ ಖಂಡಿತ ನಿಮಗೆ ಸಿಗುತ್ತದೆ ಅನ್ನುವಂತ ಭರವಸೆ ನನಗಿದೆ. ಯಾವಾಗ ಈ ಭರವಸೆ ಅಂತಂದ್ರೆ ನೀವು ಹೆಚ್ಚು ಕ್ರಿಯಾಶೀಲರಾಗಬೇಕು. ಏನ್ ಬಿಡಪ್ಪ,
NSS ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮೇಡಮ್ ಗೀತಾ ಮೇಡಮ್ ಅವ್ರು ನಡೆಸ್ಕೊಡ್ತಾರ, ವರ್ಷಕ್ಕೊಮ್ಮೆ ಮಾಡ್ತಾರ, ಅಥವಾ ಸಂಸ್ಥೆದವ್ರು ಮಾಡ್ತಾರ, NSS ಅಧಿಕಾರಿಗಳು ರಾಠೋಡವ್ರು ಮಾಡ್ತಾರ. ಈ ನಿರ್ಲಕ್ಷ್ಯ ಆಮೇಲೆ ಆಲಸ್ಯ ಮನೋಭಾವನೆ ಇದ್ದಂಥವ್ರು ಜೀವನದಲ್ಲಿ ಎಂದೂ ಸಾಧನೆ ಮಾಡುವುದಿಲ್ಲ. ನೀವು ಹೆಚ್ಚೆಚ್ಚು ಹೇಗೆ ಅಂಕಗಳನ್ನ ಗಳಿಸ್ತೀರಿ, ಅಂಕಗಳ ಜೊತೆಗೆ ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಹೇಗೆ ಸದ್ಗುಣಗಳು ಅಂತಂದ್ರೆ ಬಹಳ ದೂರ ಹೋಗಬೇಕಾಗಿಲ್ಲ. ನನ್ನ ಮನೆಯಲ್ಲಿ ನಾನು ಹೇಗಿದ್ದೇನೆ, ನನ್ನ ಕಾಲೇಜಿನಲ್ಲಿ ನಾನು ಹೇಗಿದ್ದೇನೆ, ನನ್ನ ನಡೆ ನುಡಿ ಹೇಗಿರಬೇಕು, ಕುಟುಂಬದ ಎಲ್ಲ ಸದಸ್ಯರ ಜೊತೆ ನನ್ನ ವರ್ತನೆ ಹೇಗಿದೆ, ಹಿರಿಯರ ಜೊತೆ ವರ್ತನೆ, ಲಕ್ಷ್ಯರ ಜೊತೆ ವರ್ತನೆ, ಪ್ರಿನ್ಸಿಪಾಲ್ರು, ಕಾಲೇಜಿನ ಹೇಗೆ ನಾವು ಬದುಕ್ತೇವೆ, ಹೇಗೆ ನಮ್ಮ ನಡೆ ನುಡಿ ಇರ್ತದೆ, ಅದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ಆಭರಣಗಳು ಭೂಷಣ ಅಲ್ಲ. ಭಾರಿ ಭಾರಿ ಡ್ರೆಸ್ಗಳನ್ನು ಹಾಕೊಂಡುದು ಅದು ಅಲ್ಲ ವ್ಯಕ್ತಿತ್ವ. ನಿನ್ನ ಒಳಗಿರುವಂತಹ ವ್ಯಕ್ತಿತ್ವ ಪ್ರಕಟ ಆಗಬೇಕು. ನಿನ್ನನ್ನು ನೋಡಿ 4 ಜನ ಕಲಿಬೇಕು. ಹಾಗೆ ಸತ್ಯ, ಶಾಂತಿ, ಪ್ರಾಮಾಣಿಕತೆ, ದಕ್ಷತೆ, ಒಳ್ಳೆಯವರು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಬೇಡ, ಸದಾಭಿಪ್ರಾಯ, ಸದಾಭಿಮಾನ, ನಾವು ಇನ್ನೊಬ್ಬರಿಗೆ ಗೌರವಿಸುವಂತಹ ಗುಣ, ಪರೋಪಕಾರತೆ, ಆತಿಥ್ಯ ಸತ್ಕಾರ, ಇವೆಲ್ಲವನ್ನ ಮೌಲ್ಯಗಳು ಎಲ್ಲೇ ಮಾರ್ಕೆಟ್ ನಲ್ಲಿ ಹೋಗಿದರೆ ಸಿಗುವಂತವಲ್ಲ. ಇಂಥ NSS ಘಟಕಗಳಲ್ಲಿ ಅತಿಥಿಗಳನ್ನ ಹೇಗೆ ನೀವು ಸ್ವೀಕಾರ ಮಾಡ್ತೀರಿ? ನನಗೆ ಬಹಳ ಖುಷಿ ಅನಿಸ್ತದೆ. ಏನಂದ್ರೆ ಜಿಲ್ಲೆಯ ಎಲ್ಲಾ NSS ಕಾಲೇಜು ಘಟಕಗಳಿಗೆ, ಶಿಬಿರಗಳಿಗೆ ನಾನು ಪಾಲ್ಗೊಂಡಿದ್ದೀನಿ. ಆ ಎಲ್ಲ ಶಿಬಿರಗಳಿಗಿಂತಲೂ ಹೆಂಗುಲಾಂಬಿಕಾ ಏನು ಈ ಶಿಕ್ಷಣ ಸಂಸ್ಥೆ ರಂಗೋಲಿ, ಸ್ವಾಗತ, ಧ್ವಜ, ಏನು ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಮಾಡಬೇಕಿರೇನೋ ಅಂತ ಅನಿಸ್ತ ನನಗೆ. ನಾನು ಎಲ್ಲಿ ಕುಂತೀನಿ ಮರೆತು ಬಿಟ್ಟೇನೆ ಗೀತಾ ಮೇಡಮ್. ನಿಮ್ಮ ಸಂಸ್ಥೆ ಹಾಗೆ ಒಬ್ಬ ಹೆಣ್ಣು ಮಗಳು, ನೀವೇ ಹೆಣ್ಣು ಮಕ್ಕಳು ಮತ್ತು ನೀವು ಸಿಟ್ಟಾಗ್ಬೇಡ್ರಿ, ಒಬ್ಬ ಹೆಣ್ಣು ಮಗಳ ಕೈ ಒಳಗ ಅಧಿಕಾರ ಕೊಟ್ರೆ ಹೇಗೆಲ್ಲ ಮಾಡಬಹುದು. ಎಂಥ ಚೌಕಟ್ಟು. ಅದ್ರಾಗ ಮತ್ತೆ ನಮ್ಮ ಕಾರ್ಯದರ್ಶಿ ಗಡಾಳೆ ಮೇಡಮ್, ಅರುಣಾ ಗಡಾಳೆ, ಶ್ರೀಮತಿ ಅರುಣಾ ಗಡಾಳೆ ಅವರಿದ್ದಾರೆ. ರಾಠೋಡವರಿಗೆ ನೋಡಿದೆ ನಾನು ವಿಸಿನೇ ಬಂದಾರೇನಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅವರ NSS ಲಕ್ಷಣಗಳು, ಅವರನ್ನು ನೋಡಿ ನೀವು ಕಲಿಬೇಕಂತ. ಅಧಿಕಾರಿ ಅಂದ್ರೆ ಹಿಂಗಿರ್ಬೇಕಂತ. ಹಂಗೆ ಅವರು ಆಕ್ಟಿವ್ ಆಗಿ, ನನಗೆ ಪರಿಚಯನೇ ಇಲ್ಲ. ನಮ್ಮ SP ಪಾಟೀಲ್ ಪರಿಚಯದಿಂದ ಇವತ್ತು ಎಲ್ಲರ ಪರಿಚಯ. ಇವ್ರಿಗೊಂದು ಕಾಲೇಜ್ ಬಂದಿದ್ದು ಗೀತಾ ಮೇಡಮ್ ಅವ್ರ ಜೊತೆ. ನನ್ನ ಸೊಸೆಯನ್ನು ಇಲ್ಲೆಲ್ಲ ಕಲ್ತು ಹೋಗಿದ್ದಾರೆ, ನನ್ನ ಮಗಳು ಕಲ್ತು ಹೋಗಿದ್ದಾರೆ. ಇಲ್ಲಿ ನನಗೆ ಇದಕ್ಕೆ ನಿಕಟ ಸಂಪರ್ಕ ಇದೆ ಈ ಕಾಲೇಜಿನ ಜೊತೆ. ಬಹಳ ಈ NSS ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಇದೆ. ಯಾಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ. ಎಷ್ಟು ದೂರಲಿಂದ ಬಂದಿರಿ, ಅಲ್ಲೇ ಒಂದು ಓಣ್ಯಾಗ ಗಣೇಶನಗರೋ ಶಾಬಜಾರದಾಗೂ ಮಾಡಿ ಮುಗಿಸ್ಬೋದಾಗಿದೆ. ನಮ್ ಪ್ರಿನ್ಸಿಪಾಲ್ ಮೇಡಮ್ ಬಿಡಬೇಕಲ್ಲ, ವಾತಾವರಣ ಚೆನ್ನಾಗದ, ಗುಡ್ಡ ಬೆಟ್ಟ ನೋಡ್ರಿ, ಇಲ್ಲಿ ಏನ್ ಪರಿಸರ. ನಮ್ಮ HP ಪಾಟೀಲ್ ಹೇಳ್ತಾ ಇದ್ರು, ನಿಸರ್ಗ ಪರಿಸರ, ನಿಸರ್ಗ ಇರಬೇಕು. ನಿಮಗೆ ನಿಸರ್ಗದ ಮಡಿಲಿನಲ್ಲಿ ನಾವು ಯಾವುದೋ ಶಿವಮೊಗ್ಗದ ಪ್ರದೇಶದಲ್ಲಿ ಬಂದಿದ್ದೇವೆ ಅಂತ ಅನಿಸ್ತೇವೆ. ಮತ್ತೊಂದು 1 ಕಿಲೋಮೀಟರ್ ಹೋದ್ರೆ ಮತ್ತೆ ನಗರ ಪ್ರದೇಶದಲ್ಲಿ ಅಲ್ಲೆಲ್ಲ ಮತ್ತ ಅವೆಲ್ಲ ಸಿಗೋದಿಲ್ಲ. ಇವೆಲ್ಲ ನೋಡೋದಕ್ಕೆ ಇಷ್ಟು ಆನಂದ, ಆ ಹಸಿರು, ಏನು ವಾತಾವರಣ ನೋಡಿದ್ರೆ ಕಣ್ಣು ತೇಜಸ್ಸು, ಆ ಗಿಡ ನನಗೆ ಕೊಟ್ಟಿರಿದು, ಇದನ್ನೂ ಒಂದು ವಿಶೇಷತೆ ಅನಿಸ್ತು ನನಗೆ. ಎಲ್ಲಿ ಕೊಟ್ಟಿಲ್ಲ, ಇದು ಗಿಡನೇ ಕೊಟ್ಟಿಲ್ಲ, ಇದನ್ನು ಬೆಳೆಸಬೇಕು ಅಂತ ನಮಗೂ ನಿರ್ಲಕ್ಷ್ಯ ಮಾಡಿದವರು ಅತಿಥಿಗಳಾಗಿ, ಅಧ್ಯಕ್ಷರಾಗಿ ಬರುವವರಿಗೆ ಇದು ನಿಮ್ಮ ಮನೆಯಲ್ಲಿ, ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಇರಲಿ ಅಂತ ನೀವೇನ್ ಹೇಳಿದ್ರಿ. ನಾನು ಶೇಡಂ ಕೊಯ್ಬೇಕ್ರಿ ಮೇಡಮ್, ಇದಕ್ಕ ಬಹಳ ಜೋಪಾನವಾಗಿ ಒಯ್ಬೇಕು. ಮತ್ತೆಲ್ಲರದಕ್ಕೆ ಅಂತಂದ್ರೆ ಅದು ಹತ್ತೋದೇ ಇಲ್ಲ. ಅದು ಬಹಳ ಜೋಪಾನವಾಗಿ ಒಯ್ತಿನ ಗಿಡನ್ನ ನಮ್ಮ ಮನೆಯಲ್ಲಿ ಹಚ್ತೀನಿ. ಯಾರು ಕೊಟ್ಟರಪ್ಪ ಅಂದ್ರೆ ಹೆಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆ ಕೊಟ್ಟಾರ. ಇದು ಎತ್ತರವಾಗಿ ಬೆಳೆಸ್ತೀನಿ ಅಂತನ್ನುವಂತ ಆತ್ಮವಿಶ್ವಾಸ. ಹಾಗೆ ನೀವು ಸಹಿತ ಪರಿಸರ ಪ್ರಜ್ಞೆಯನ್ನ ಮೂಡಿಸಿಕೊಳ್ಬೇಕು. ಯಾರು ಈ ಪರಿಸರ ಕಾಳಜಿ, ಸಾಮಾಜಿಕ ಪ್ರಜ್ಞೆ ಇಟ್ಟುಕೊಂಡು ಬೆಳೀತೀರಿ, ಅವರು ಈ ದೇಶದ ಆಸ್ತಿ ಆಗ್ತೀರಿ. ಹಂಗಾದ್ರೆ ದೇಶದ ಆಸ್ತಿ ಇಲ್ರಿ, ನಮ್ಮ ಅಪ್ಪನ ಆಸ್ತಿಗೆ ನಾನು ಆಸ್ತಿ ವಾರಸದಾರ. ನಮಗಿನ್ಯಾವುದು ಗೊತ್ತಿಲ್ಲ ರೀ. ನಮ್ಮ ಅಪ್ಪನ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಅವನ ಬ್ಯಾಂಕ್ ಬ್ಯಾಲೆನ್ಸ್,
ಅದಕ್ಕೆ ಮಾತ್ರ ನಾನು ನಮ್ಮ ಪೂರ್ವಜರಿಂದ ಬಂದಂತ ಬಳುವಳಿಯ ಆಸ್ತಿಗೆ ನಾನು ವಾರಸ್ತಾರ, ಈ ದೇಶದ ವಾರಸ್ತಾರ ಅಲ್ಲ ಅಂತೀರೇನು? ಅಲ್ಲ, ಹಂಗ ಅನ್ಕೋಬಾರ್ದು. ಅದಕ್ಕೂ ಇರ್ರಿ ಬೇಡಂಬಲ್ಲ, ಬೇಕಲ್ಲ, ಮನೆ ನಡಿಬೇಕು, ಎಲ್ಲ ನಡಿಬೇಕು.